ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಅಶ್ವಥ್ ಯೂಟ್ಯೂಬ್. ಹಾಯ್ ಗಾಯ್ಸ್, ನಾನು ಈಗ ನೀವೆಲ್ಲ ನೋಡ್ತಾ ಇರ್ಬೋದು ಯಾರು ಬಂದಿದ್ದಾರೆ, ಯಾರ್ದು ವ್ಲಾಗಲ್ಲಿ ಅಂತ. ನನ್ನನ್ನು ನೋಡಿರ್ತೀರ ವ್ಲಾಗಲ್ಲೆಲ್ಲ. ನಾನು ಲಾವಣ್ಯ ಅವರ ತಂಗಿ ಜ್ಯೋತಿಕಾ ಅಶ್ವಥ್, ಲಾವಣ್ಯ ಅಶ್ವಥ್ ಅವ್ರ ತಂಗಿ ಜ್ಯೋತಿಕಾ ಅಶ್ವಥ್. ನಾವಿವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವಳು ವ್ಲಾಗ್ ಮಾಡ್ತಿದ್ದೇವೆ. ಅವಳ ಕ್ಯಾಮ್ರಾ ಎಲ್ಲ ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ, ರೀಲ್ಸ್ ಬೇರೆ ನಾವು ತೋರಿಸ್ತೀವಿ ಹೇಗೆ ರೆಡಿಯಾಗಿದ್ದೀವಿ ಅಂತ. ಸೊ ಈಗ ನಮ್ಮ ಅಕ್ಕ ನನ್ನ ಕೈ ಕ್ಯಾಮ್ರಾ ಕೊಟ್ಬಿಟ್ಟು ನೋಡಿ ಗಾಯ್ಸ್, ಕದ್ದಿ ನೋಡ್ತಾವಳೆ. ನಮ್ಮ ಅಪ್ಪ ಅಮ್ಮನೆಲ್ಲ ತೋರಿಸ್ಲಾ? ಬ್ಯಾಕ್ ಮಾಡೋದೆಲ್ಲ. ಸೊ ನಮ್ಮಪ್ಪ ಇಲ್ಲಿ ಕುತ್ಕೊಂಡಿದ್ದಾರೆ, ಇದು ನಮ್ಮ ಮಮ್ಮಿ. ಅವರೆಲ್ಲ ಏನೋ ಹಾಕ್ಸಕ್ಕಂತ ಈಚೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಲಾವಣ್ಯ. ಹಾಯ್ ಲಾವಣ್ಯ ಅಶ್ವಥ್, ನಿಮ್ಮ ಬ್ಲಾಗಿಗೆ ನಿಮಗೆ ಸ್ವಾಗತ. ಫ್ಲೈಟಿಂದ ಫೋಟೋ ತೆಗಿತಾ ಇದ್ದೀನಿ. ಹಾಯ್ ನಟರಾಜು, ದಿಸ್ ಈಸ್ ಅವರ್ ತಮ್ಮ ಆ್ಯಂಡ್ ದಿಸ್ ಈಸ್ ಮೈ ಅಮ್ಮ. ಅಮ್ಮ ಹಾಯ್, ಲಾವಣ್ಯ ಲಾಗಿಗೆ ಹಾಯ್ ಮಾಡು. ಹಾಯ್ ಡ್ಯಾಡಿ. ನಾವೆಲ್ಲಿಗೆ ಹೋಗ್ತಾ ಇದೀವಿ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿ. ನಾವು ಮಹದೇಶ್ವರ ಬೆಟ್ಟ ಕೊಟ್ಟಿದ್ದೀವಿ ನಾವೆಲ್ಲ ಫ್ಯಾಮಿಲಿ. ಯಸ್, ಹಾಯ್ ಎಲ್ಲರಿಗೂ ಹಾಯ್. ಡ್ರೆಸ್ ಚೆನ್ನಾಗಿದೆಯಾ? ಹಿಂದೆ ಹೋಗ್ಬೇಕು, ಜಾಸ್ತಿ ಹಿಂದೆ ಹೋಗ್ಬೇಕು. ಅವಳು ಈ ಥರ ರೆಡಿಯಾಗಿದ್ದಾಳೆ. She is so beautiful, guys. My akka is like a heroine, guys, for me. Surprise! So ನಾನು ಒಬ್ಬಳೇ ಬಿಟ್ಟು ವಿಡಿಯೋ ಆಗ್ತಾ ಇದೆ. ಹಿಂದೆ ಕುತ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯ್ತು ಇಲ್ಲಿ ಕುತ್ಕೊಂಡಿದ್ದಕ್ಕೆ. ಅವು ಹೊಸ ಕರೆನಾ? ಏನಕ್ಕೆ ವೆಯ್ಟ್ ಮಾಡ್ತಾವ್ರೆ ಜ್ಯೋತಿ? ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ, ಅಲ್ಲಿ ಹೊಸ ಕಾರಿದು ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ವೆಯ್ಟ್ ಮಾಡ್ತೀವಿ. ನೋಡಿ ನಮ್ಮ ಡ್ಯಾಡಿ ಕೂಡ ನಮ್ಮ ಬ್ಲಾಗಿಗೆ ಕಂಟೆಂಟ್ ಕೊಡ್ತಾರೆ, ಹೇಳ್ಕೊಂಡ್ಕೊಡ್ತಾರೆ. ಅದಕ್ಕೆ ನಾವು ಸ್ವಲ್ಪ ಎಲ್ಲ ಮಾಡ್ತೀವಿ. ಉದ್ಧಾರ ಆಗಬೇಕಲ್ಲ ಗೈಸ್ ಲೈಫಲ್ಲಿ, ಇಲ್ಲಾಂದರೆ ಮರ್ಯಾದೆನೇ ಕೊಡಲ್ಲ ಯಾರು. ಸೊ ಏನೋ ಒಂದು ಮಾಡಿ ಉದ್ಧಾರ ಆಗಿ. ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಮುಗಿಸ್ಕೊಂಡ್ರೆ ಹಿಂಗೆ ಆಗುತ್ತೆ. ಮತ್ತು ಬೇಜಾರಾದರೆ ಬೇಜಾರಾಗೇ ಇರಬೇಡಿ. ಯಾರ ಮೇಲೆ ಬೇಜಾರಾಗುತ್ತೋ ಅವ್ರ ಮೇಲೆ ಮಾತ್ರ ಬೇಜಾರು ತೋರಿಸ್ಬೇಕು. ಇನ್ನೆಲ್ಲರ ಜೊತೆ ಚೆನ್ನಾಗಿರಬೇಕು. ಓಕೆ, ಲಾವಣ್ಯ ಕಂಟಿನ್ಯೂ ಮಾಡ್ತಾಳೆ. ನಾನು ಆಮೇಲೆ ಸಿಗ್ತೀನಿ, ಬಾಯ್. ನಾಗವಲ್ಲಿಯಾಗಿ ಬದಲಾಗಿದ್ದಾಳೆ ನೋಡಿ ಗೈಸ್. ಜ್ಯೋತಿ ನಾಗವಲ್ಲಿಯಾಗಿ ಬದಲಾಗ್ಬಿಟ್ಟವಳಮ್ಮ. ವೆಯ್ಟ್ ಗೈಸ್, ಗೆಟ್ ಲಾಸ್ಟ್. ಸುದ್ದಿ, ನಮ್ಮ ಲಾವಣ್ಯ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನನಗೆ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬತ್ತಿತ್ತು, ನಿದ್ದೆನೇ ಹೋಗ್ಬಿಡ್ತು. ನೋಡೋಣ ಬನ್ನಿ. ಅವಳ ಹತ್ರ ಡಿ ಎಲ್ ಇದೆ. ಡಿ ಎಲ್ ಐತೆ. ಹೊಡೆದ ಹೇಗೆ ಹಿಡಿಸ್ತೇನೆ ಅಂತ ಲಾಸ್ಟ್ ಕೂತ್ಕೊಂಡಿದೆ ಅಂತ ಅದೇನಕ್ಕೆ ಓಡಿಸ್ತಾವಿದೊಳಗೆ. ಮಾಡು ಮಾಡು. ಆಲ್ರೆಡಿ ಆನ್ ದ ವೇ ಇದ್ದೀವಿ ಮಹದೇಶ್ವರ ಬೆಟ್ಟ. ಎಷ್ಟು ಕಿಲೋಮೀಟರ್ಸ್? 15 ಕಿಲೋಮೀಟರ್. ಮನೆಗೆ ಒಂದು ಫಿಲ್ಟರ್ ಇದ್ರಲ್ಲ, ಟೈಮ್ 1:36. ಮಹದೇಶ್ವರ ಬೆಟ್ಟ ಅಂತ ಬೋರ್ಡ್ ಹಾಕಿದ್ರಲ್ಲ, ಅದೇ
ಇಲ್ವಾ ಇದೆ. ಇದೇನದು ಓಂ ಹರ ಮಹಾದೇವ ಓಂ ನಮಃ ಶಿವಾಯ ಓಂ ನಮಃ ಹರ 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 ಇಲ್ಲೇ ಗಂಟೆ ಬೆಟ್ಟ ಹಾಕ್ತೀರಾ? ಮಾಡ್ತಾನೆ ಸಂಡೇ ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಆಗಿದೆ. ಪೂಜೆ ಶತ್ರುಗಳ ಆಶೀರ್ವಾದ ನನ್ನೊಂದಿಗೆ. ನೋಡ್ರಿ, ಇಲ್ಲ ಒಂದು 2 ಗಂಟೆ ಆಯ್ತು. 2 ಗಂಟೆ ಆಗೋದು. ಅಂತ ಹೋಗ್ಬಿಡಿ ಗಾಯ್ಸ್, ಸುಟ್ಟೋಗ್ತೈತ್ ಕಾಲು. ಯಪ್ಪ ಹೋಗ್ರಿ. ಹಂಗ್ ಹೋಗೋದತ್ತ ತಾತ ಹೇಳ್ತೀನಿ. ಗಾಡ್ ವೆರಿ ಸುಟ್ಟಿಂಗ್ ಕಾಲ್. ರೆಸ್ಟ್ ಮಾಡೋ ಫೇಸ್. ಈಗ ಬಂದ್ವಿ, ಬಿಸಿಲು ಹೆಂಗೈತೆ ಗೊತ್ತಾ, ಕಾಲೆಲ್ಲ ಹೋಗ್ತಾ ಇದ್ರೆ ಸುಮ್ಮನೆ ನೋಡಿ ಎಷ್ಟು ಜನ ರೆಸ್ಟ್ ಮಾಡ್ತಾರೆ. ಏನಾದರೂ ಹೇಳ್ತೀನಿ. ಫಸ್ಟ್ ಟೈಮ್ ಬಂದಿರೋದು ಗೈಸ್, ನನ್ನ ಬಾಸ್ ಟೆಂಪಲ್ಗೆ. ನೋಡಬೇಕು ಒಳಗಡೆ ಹೆಂಗಿರುತ್ತೆ ಅಂತ, ದರ್ಶನ ಹೆಂಗಾಗುತ್ತೆ ಅಂತ. ಸಂಡೇ ಬೇರೆ ರೀಚ್ ಆಗಿದ್ದೀವಿ ಗೈಸ್. ಸೀದಾ ಟೆಂಪಲ್. ಜನ ನೋಡಿ ಎಷ್ಟು ಜನ ಇದ್ದಾರೆ. ಈಗ ಇವಾಗ ನಾವು ರೀಚ್ ಆಗ್ತಾ ಇದ್ದೀವಿ ಒಳಗಡೆ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಪ್ರಸಾದ ಈ ಥರ ಕೊಡ್ತಾರೆ ನೋಡಿ. ನಮ್ಮ ಬಾಸ್ ನೋಡಿ ಏಳುಮಲೆ ಅಲ್ವಾ? ನೋಡಿ ಫಸ್ಟ್ ಟೈಮ್ ಬಂದಿದ್ದು. ಎಷ್ಟು ಮೇಲೆ ಇತ್ತೆ ಅದು. ಇಲ್ಲ ಏನೋ ನನಗೇನು ಗೊತ್ತು ನೋಡಿ. ಇದೆ 4 ಗಂಟೆ ಆಗಿದೆ ದರ್ಶನ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ಇನ್ನು ಇಲ್ಲೆಲ್ಲ ಸಿಗ್ತೀವಿ. ಬಾಯ್. ಫೇವ್ರೆಟ್ ಆನೆ ಇದೆ ನೋಡಿ ಇಲ್ಲಿ. ರಥ ಇದೆ, ತೇರು ಪೂಜೆ ಮಾಡ್ತಾರಲ್ಲ ಅವಾಗ ಈ ತೇರು. That's it. ನೋಡಿ ಗಾಯ್ಸ್, ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಡಿಯಾ ಮ್ಯಾಪ್ ಥರ ಇಲ್ವಾ? ಸ್ಕೈ ಲೈಟ್. ಹಾಯ್ ಗಾಯ್ಸ್, ನಾವು ಈಗ ಮನೆಗೆ ಹೋಗ್ತಾ ಇದೀವಿ. ಈಗ ಬಿಟ್ವಿ ಮನೆ, ನಾವು ಸಾರಿ ದೇವ್ರ ಸ್ಥಾನನ ನೋಡಿ. ಏನಿಲ್ಲ ನೋಡಪ್ಪ, ಹೆಂಗಾಯ್ತಪ್ಪ ದರ್ಶನ? ಸೂಪರ್ ಆಗಾಯ್ತು. ಇಷ್ಟ ಆಯ್ತಾ? ದರ್ಶನ ಮಾಡ್ದಂಗೆ ಓಡ್ ಬಂದ್ಬಿಟ್ಟಿದೆ ನಿಮ್ಮ ಅಪ್ಪ. ಏನ ಬಂದಿರ್ಲಿಲ್ಲ, ಅಲ್ಲಾದ್ರೂ ಬರ್ಬೇಕು ತಿರ್ಗಾ. ಅಲ್ಲ ಹೋಗಕ್ಕಾಗಲ್ಲ ತಿರ್ಗಾ. ಅಲ್ಲಿಗೆ ನಾನು ಅಲ್ಲೇ ಗೊತ್ತಿರ್ಲಿಲ್ವಾ? ನೋಡಿ ಹೆಂಗಿದೆ, ಕ್ರೇಜಿ ಆಗಿದೆ. ಬಾಯ್ ಬಾಯ್. ನಾವಿವಾಗ
ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ. ನೀನು ಕುಡಿಯ ರೆಡಿ ಇಲ್ಲ ಹಾಂ ಇಲ್ಲಪ್ಪ, ನಾವು ಪಟ್ಟಿ ಕುಡಿತವ್ರೆ. ಅಲ್ಲನ ಗ್ಯಾಪಿಸ್ಬೇಕು ತಾನೆ ನಿನಗೆ. ಇವಳು ನೋಡಿ ರೀಲ್ಸ್ ಮಾಡಿಸ್ಕೊಂತವಳೆ ನೋಡಿ ಗೈಸ್. ಇವನು ಮಾಡ್ಕೊಡ್ತಿದ್ದಾನೆ. ನಾನು ಮಾಡಿದ್ದೀನಿ. ರೆಡಿ ಬಾರ್ ಅಷ್ಟೇ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದೀವಿ 5 ಮಿನಿಟ್ಸ್ ಬಿಟ್ಕೊಂಡು. ಟಕ್ಕೆ ಇಲ್ಲಿ ಹಾಕಿದ್ದೀವಿ ಅಯೋಧ್ಯ ಕೆಫೆ. ಬ್ಲಾಸ್ಟ್ ಊಟ ಮಾಡೋ ಆಮೇಲೆ ಸಿಗ್ತೀವಿ. ಬಾಯ್ ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಸ್ಪೆಕ್ಸ್ ಒಳ್ಳೆ ಹೌದೇನಾ? ಕಮ್ಮಂಗಿ ಥರ ಕಣ್ ಮಾಡಿದ್ಯಾ ಇದೆಯಾ ಆಯ್ತಾ ಊಟನೇ ತಗೊಂಡ್ರೆ ಬಾಯ್ ಬಾಯ್.